ಲೈಫ್ನ ಕಲಾವಿದರಿಗೆ ರಿಯಲ್ ಆಗಿ ಫೈಟ್ ಕೊಡುವಂತಹ ಮಾಸ್ಟರ್. ನನ್ನ ಜೊತೆಗೆ ರವಿ ವರ್ಮಾ ಸರ್ ಇದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್, ನಮಸ್ತೆ ಸರ್. ಮೂರು ಲೈನ್ ಹೇಳಿದ 3 ಲೈನಲ್ಲಿ ನನ್ಗೆ ಈ ಲೈನ್ ಒಂಚೂರು ಏನೋ ಒಂಥರ ಆಯ್ತು, ವರ್ಕ್ ಮಾಡೋಣ. ಬಟ್ ಆ ವ್ಯಕ್ತಿ ತುಂಬಾ ಸೀರಿಯಸ್ ಆಗಿ ಕೂತ್ಕೊಂಡು ವರ್ಕ್ ಮಾಡಿದಾಗ ಏನೋ ಒಂಥರ ಬೇರೆ ಜಾನರ್ ಸಿನಿಮಾ ಅನಿಸ್ತು. ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಒಂದು ಬೇರೆ ಜಾನರ್ ಸಿನಿಮಾ ಅನಿಸ್ತು. ಸರ್ 3 ಲೈನ್ ಅಂತಂದ್ರಲ್ಲ, ಅದ್ರ ಒಂದ್ ಲೈನ್ ನಮಗೆ ಹೇಳ್ಬೋದಾ? ಯಾವ್ದು? ನನಗೆ ಒಂದ್ ಪ್ರಶ್ನೆ ಕೇಳಿದ್ರು, ನಿಮ್ಮ ಹತ್ರ ಬರ್ತೀನಿ. ದರ್ಶನ್ ಸರ್ ಅಂದ್ರೆ ನಿಮ್ಗೆ ಇಷ್ಟ ಅಂತ ಕೇಳ್ಪಟ್ಟೆ, ಹೌದಾ? ಯಾಕೆ? ರೈಟ್ ಅಂದರು ಇವರೇ ಸರ್, ಲೆಫ್ಟ್ ಅಂದರು ಇವರೇ ಸರ್, 8 ದಿಕ್ಕರು ಕಾಯೋದು ಇದು ಒಂದೇ. ತುಂಬಾ ಅಂದ್ರೆ ನಾನೊಬ್ಬ ಫೈಟ್ ಮಾಸ್ಟರ್ ಆಗಿ ಎಲ್ಲೂ ಕೆಲಸ ಇಲ್ಲದಿರೋಂಥ ಟೈಮಲ್ಲಿ ಕರೆದು ಕೆಲಸ ಕೊಟ್ಟಿದ್ದಾರೆ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ರಕ್ಕಸಪುರದಳು ಸಿನಿಮಾದಲ್ಲಿ ಫೈಟ್ ಏನಾದ್ರು ಇದೆಯಾ? ರಾಕ್ಷಸ ಬಂದ ರವಿ ವರ್ಮನೆ ಫೈಟ್ ಮಾಸ್ಟರ್ ಫೈಟರ್ ಅಲ್ಲ, ಹೌದು, ಅದಕ್ಕೆ ಕೇಳಿದೆ. ನೀವು ಪ್ರೊಡ್ಯೂಸರ್ ಅಲ್ವಾ, ಅದ್ರಲ್ಲೂ ಫೈಟಿಂಗ್ ನೀವೇ ಹೇಳ್ಕೊಟ್ಟಿರ್ತೀರ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ರಿಯಲ್ ಲೈಫ್ನ ಕಲಾವಿದರಿಗೆ ರಿಯಲ್ ಆಗಿ ಫೈಟ್ ಹೇಳ್ಕೊಡುವಂತಹ ಮಾಸ್ಟರ್ ಇವರು. ಪ್ರೊಡ್ಯೂಸರ್ ಹಾಗೆ ಫೈಟ್ ಮಾಸ್ಟರ್ ಅಂತ ಎಲ್ಲರಿಗೂ ಗೊತ್ತು. ಆದರೆ ನನಗೆ ಇವತ್ತೊಂದು ವಿಷಯ ಗೊತ್ತಾಯಿತು. ಯಾರಾದರೂ ಇವ್ರ ಮುಂದೆ ಊಟ ಮಾಡಿಲ್ಲ ಅಂದರೆ ತಲೆ 2 ಕೊಟ್ಟು ಊಟ ಮಾಡಿಸ್ತಾರೆ. ಇವ್ರ ಮುಂದೆ ಯಾರು ಊಟ ಮಾಡ್ದಲೇ ಹೋಗಂಗಿಲ್ಲ. ನನ್ನ ಜೊತೆಗೆ ರವಿ ವರ್ಮಾ ಸರ್ ಇದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್, ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ? ಮೊದಲನೇದಾಗಿ ನನಗೆ ಖುಷಿ ಆಗಿದ್ದು, ನಾರ್ಮಲಾಗಿ ಅದೊಂದು ಏನು ಊಟ ಆಯ್ತಾ ಇದೊಂದು ಕೇಳೋದು ಓಕೆ. ಬಟ್ ನೀವು ಅದೇನದು ಊಟ ಮಾಡಿದ್ರೆ ಹೊಡೆದು ಕಳಿಸ್ಬಿಡ್ತೀನಿ, ಊಟ ಮಾಡಿ, ಅದೇನು ಅಷ್ಟೊಂದು? ಅಂದ್ರೆ ಊಟ ಟೈಮಲ್ಲಿ ಊಟ ಮಾಡೋದು, ಕಷ್ಟಪಡೋದು ಯಾವುದಕ್ಕೋಸ್ಕರ? ಊಟಕ್ಕೋಸ್ಕರ. ಆ ಟೈಮಲ್ಲೇ ನೀವು ಇಲ್ಲ ನಾನು ಅಲ್ಲಿ ತಿಂದೆ ಇಲ್ಲಿ ತಿಂದೆ ವೇಸ್ಟ್ ಅಲ್ಲ. ಓಕೆ, ಅನ್ನದಾತರು ಅಂತ ಹೇಳ್ಬಹುದು. ನಮ್ಮಲ್ಲಿ ಅಷ್ಟೇ, ಯಾವ ಇದ್ರು ಊಟ ಟೈಮ್ ಯಾರೇ ಬಂದ್ರು ಊಟ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಇವತ್ತು ಸಿನಿಮಾ ಕಲಾವಿದರಿಗೂ ಅನ್ನದಾತರು, ಇವತ್ತು ನಮಗೂ ಕೂಡ ಅನ್ನದಾತರು. ಇವತ್ತು ಮಧ್ಯಾಹ್ನ ಊಟ ಚೆನ್ನಾಗಿದೆ. ಏನದು ಹಲಸಿನ ಬಡ್ಕು ಚೆನ್ನಾಗಿದೆ. ನಮ್ಮ ಕಡೆ ಹಲಸಿನ ಬಡ್ಕಿನ ಬಿರಿಯಾನಿ. ನಾನು ಆ್ಯಕ್ಚುಲಿ ಚಿಕನ್ ಬಿರಿಯಾನಿ ಅನ್ಕೊಂಡಿದ್ದೆ ಸರ್, ಆಮೇಲೆ ನೋಡ್ತೀನಿ ಅದ್ಯಾಕೋ ವೆಜ್ ಆಗಿದೆಯಲ್ಲ. ಓಕೆ, ನಿಮ್ಮ ಸಿನಿಮಾ ಬಗ್ಗೆ ಹೇಳೋದಾದರೆ ಸರ್, ನನ್ನ ಫಸ್ಟ್ನೇ ಪ್ರಶ್ನೆ ನಿಮ್ಮದು, ಇಷ್ಟು ಸಿನಿಮಾಗಳಲ್ಲಿ ನೀವು ಫೈಟ್ ಮಾಸ್ಟರ್ ಆಗಿದ್ದೀರಾ. ಬಿಡಿ ಸರ್, ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಪದಗಳೇ ಇಲ್ಲ. ನನಗೆ ರವಿ ವರ್ಮಾ ಸರ್ ಅಂದಿದ ತಕ್ಷಣ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ವಾವ್, ಸೂಪರ್ ಅವರು ಫೈಟ್ ಮಾಸ್ಟರು, ಅವ್ರನ್ನ ನೀನು ಮೀಟ್ ಮಾಡೋಕೆ ಹೋಗ್ತಿದ್ಯಾ, ಸ್ವಲ್ಪ ಡೀಸೆಂಟಾಗಿ ಮಾಡ್ಕೊಂಡು ಬಾ ಅಂತ ಮೊದಲೇ ಹೇಳಿದರು. ಒಂದು ಪಂಚ್ ಕೊಟ್ಟರೆ 3 ಬರಬೇಕು ಅಂತ ಹೇಳಿ ಕಳಿಸಿದ್ರು. ಸರ್, ಹೆಂಗೆ ಸರ್ ನೀವು ಪ್ರೊಡ್ಯೂಸರ್ ಆಗಿತ್ತು? ಆ ಥರ ಇಲ್ಲ, ಮಾಡಬೇಕು ಅಂತ ಅನ್ನಿಸ್ತು ಅಷ್ಟೇ. ಇವಾಗ ಎಲ್ಲ ಸ್ನೇಹಿತರು ಸೇರ್ಕೊಂಡು ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನನ್ನ ಜರ್ನಿ ಬಂದು ರುಸ್ತುಮಲ್ಲಿ ನಡಿಬೇಕಾದ್ರೆ ಅವಾಗಲೇ ರವಿ ಜೊತೆಲಿ ಕೂತ್ಕೊಂಡು, ಅಂದರೆ ನಮ್ಮ ರಕ್ಕಸಪುರದೊಳ್ಳು ಡೈರೆಕ್ಟರ್ ಜೊತೆಲೆ ಕೂತ್ಕೊಂಡು ಒಂದಷ್ಟು ಕತೆ ಮಾಡ್ಕೊಂಡು ಬರ್ತಾಯಿತ್ತು. 3 ಲೈನ್ ಹೇಳಿದ 3 ಲೈನಲ್ಲಿ ನನಗೆ ಈ ಲೈನ್ ಒಂಚೂರು ಏನೋ ಒಂಥರ ಆಯಿತು, ವರ್ಕ್ ಮಾಡೋಣ ಅಂತ ಅಂದಿದ್ದು. ಬಟ್ ಆ ವ್ಯಕ್ತಿ ತುಂಬ ಸೀರಿಯಸ್ ಆಗಿ ಕೂತ್ಕೊಂಡು ವರ್ಕ್ ಮಾಡಿದಾಗ ಏನೋ ಒಂಥರ ಬೇರೆ ಜಾನರ್ ಸಿನಿಮಾ ಅನಿಸ್ತು. ರೆಗ್ಯುಲರ್ ಪ್ಯಾಟರ್ನಲ್ಲಿ ಒಂದು ಬೇರೆ ಜಾನರ್ ಸಿನಿಮಾ ಅನಿಸ್ತು. ಸರಿ, ಓಕೆ, ಯಾರಿಗೆ ಮಾಡೋಣ, ಈ ಥರ ನೋಡ್ತಾ ಇದ್ದೀನಿ, ಹೊಸಬ್ರಿಗೆ ಯಾರು ಮಾಡ್ಬೋದು. ಹಾಗೆ ಹೊಸಬ್ರಿಗೆಲ್ಲ ಆದರೆ ವರ್ಕೌಟ್ ಆಗಲ್ಲ ಕಣ, ಯಾರು ರೆಕಗ್ನೈಸ್ ಇರೋ ಅಂತಾರೆ ಯಾರು ಬೇಕು, ಡಾಲಿಂಗ್ ಮಾಡೋಣ. ಸರಿ, ನೋಡಿ ಟ್ರೈ ಮಾಡಪ್ಪ ಅಂತ. ಸರಿ, ಇವ್ನು ಗೊತ್ತಿಲ್ಲದೇ ಒಂದು ಸರಿ ಹೋಗ್ಬಿಟ್ಟು ರಾಜ್ ಸರ್ಗೆ ಕತೆ ಹೇಳ್ಕೊಂಬಂದಿದ್ದಾನೆ ಹೋಗ್ಬಿಟ್ಟು ಡೈರೆಕ್ಟಾಗಿ. ರಾಜ್ ಸರ್ಗೆ ಕತೆ ಹೇಳಿದಾಗ ಫಸ್ಟ್ ಮೀಟಿಂಗೇ ರಾಜ್ ಸರ್ ಹತ್ರ ಹೋಗಿದ್ದಾನೆ. ರಾಜ್ ಸರ್ ಹೋಗಿ ಹೇಳಿದ ತಕ್ಷಣ ರಾಜ್ ಸರ್ ತುಂಬ ಇಷ್ಟಪಟ್ಟರು. ಸಕ್ಕತ್ತಾಗಿದೆ ಮಾಡೋಣ. ನನಗೆ ಶಾಕ್, ರಾಜ್ ಸರ್ ಒಪ್ಕೊಂಡಿದ್ದಾರೆ ಮಾಸ್ಟರ್ ಈ ಥರ. ಹಿಂಗೆ ಹೌದಾ, ರಾಜ್ ಅವ್ರು ಒಪ್ಕೊಂಡ. ಸರಿ, ಫೋನ್ ಮಾಡ್ತಿದ್ದೆ. ಏನು ಸರ್, ಓಕೆ, ನಾನು ಸಕ್ಕದ ಮಾಡೋದು ಮಾಸ್ಟರ್, ನೀವೆಲ್ಲ ಟೆಕ್ನಿಕಲ್ ನೀವುಗಳು ಜೊತೆಲಿ ಸೇರಿದ್ರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಹಾಗೆ ಹೀಗೆ ಅಂತ. ಸರಿ ಸರ್, ನೀವು ಇರ್ತೀರಂದ್ರೆ ನಮಗೇನಿಲ್ಲ ಸರ್, ಮಾಡೋಣ ಸರ್ ಅಂತ ಅಂದ್ಬಿಟ್ಟು ಬಂತು. ಯಾವಾಗ ರಾಜ್ ಸರ್ ಓಕೆ ಅಂತ ಅಂದರು, ಅಲ್ಲಿಂದ ನಮ್ಗೆ ಇನ್ನೊಂದು ಸ್ಟ್ರೆಂತ್ ಬಂತು. ಸರಿ, ಅದಾದಮೇಲೆ ಅಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದು. ಓಕೆ, ಸಿನಿಮಾ ಮಾಡೋದು. ಅಲ್ಲಿಂದ ಜೊತೆಗೆ ಸೇರ್ಕೊಂಡ್ಬಂದಿದ್ದು ನಮ್ಮ ಅರ್ಜುನ್ ಜನ್ಯ ಮ್ಯೂಸಿಕ್ ಅವ್ರು ಇರ್ಬೋದು, ನಮ್ಮ ಪ್ರೇಮ್ಸ್
ಪ್ರೇಮ್ ಸಾರು, ರಕ್ಷಿತಾ ಮೇಡಮ್ ಅವರು, ತಿರ್ಗಿ ಅದಾದಮೇಲೆ ಇನ್ನು ಮಿಕ್ಕಿದ ಎಲ್ಲ ಟೆಕ್ನಿಷಿಯನ್ಸ್ಗಳು ನನ್ನ ಜೊತೆ ಸೇರಿಕೊಂಡ್ರು. ಯಾರೋ ಮೋಹನ್ ಬಿಕೆರೆ ಇರ್ಬೋದು, ವಿಲಿಯಂ ಡೇವಿಡ್ ಇರ್ಬೋದು, ರಾಜನ್ ಇರ್ಬೋದು, KM ಪ್ರಕಾಶ್ ಇರ್ಬೋದು, ತಿರ್ಗಿ ಎಲ್ಲರೂ ಎಲ್ಲ ಥರದ ನಮ್ಮ ಡೈಲಾಗ್ ರೈಟರ್ ಗಾಂಧಿ ಇರ್ಬೋದು, ಎಲ್ಲರೂ ಸೇರಿಕೊಂಡು ಜೊತೇಲಿ ಸೇರಿಕೊಂಡಾಗ ಇನ್ನೂ ಏನಾಯಿತು, ಇದು ನನ್ನ ಸಿನಿಮಾ ಅಂತ ಅಲ್ಲ, ಎಲ್ಲ ಟೆಕ್ನಿಷಿಯನ್ಸ್ಗಳ ಸಿನಿಮಾ ಆಯಿತು. ಅದಕ್ಕೊಂದು ಡ್ರೈವರ್ ನಾನು ಅಷ್ಟೇ, ಗಾಡಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಹಿಂಗೆ ಜರ್ನಿ ಸ್ಟಾರ್ಟ್ ಆಗ್ತಾ ಬಂದಿದೆ. ಸರ್ ಆ 3 ಲೈನ್ ಅಂತಂದ್ರಲ್ಲ, ಅದು ಒಂದು ಲೈನ್, ಅದ್ರಲ್ಲಿ 1 ಲೈನ್ ನಮಗೆ ಹೇಳ್ಬೋದಾ? ಯಾವುದು? ನಿಮ್ಮನ್ನು ಒಪ್ಸಕ್ಕೆ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಫೆಬ್ರವರಿ 6 ಸಿನಿಮಾ ನೋಡಿ. ಓ ಲೈನ್ ಪೂರ್ತಿ ಗೊತ್ತಾಗ್ತದೆ. ಎಲ್ಲರೂ ಇದನ್ನ ಹೇಳ್ತಿದ್ದಾರೆ, ಫೆಬ್ರವರಿ 6 ಬಂದು ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು. ಅಲ್ಲ ಒಂದ್ ಚೂರಾದ್ರೂ ಬಿಟ್ಕೊಡಿ, ಒಂಚೂರು. ಸಿನಿಮಾ ನಾನು ಯಾಕೆ ಮಾಡ್ಬೇಕು? ಅಲ್ಲ, ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂಗೆ ಹೋದಾಗ ಹೇಳ್ತಾ ಇದ್ರು ಸರ್ ನಾನು ಈ ಪ್ರಶ್ನೆನ ಕೇಳಲ್ಲ ಅಂತ ಕೇಳಿದ್ವಿ. ಅಯ್ಯೋ ಕೇಳಿ ಮೇಡಮ್, ಲಾಸ್ಟಲ್ಲಿ ಯಾರು ಇಲ್ದಲ್ಲೇ ನಾನೇ ಅದು ರಿವೀಲ್ ಮಾಡಿ ನಾನೇ ನೋಡ್ಕೊಂಡು ಬಂದಿದ್ದೀನಿ ಹೇಳ್ತಾ ಇದ್ರು. ಓಕೆ ಸರ್, ನಿಮಗೆ ಮುಂಚೆ ಯಾವಾಗಲಾದರೂ ನಾನು ಪ್ರೊಡ್ಯೂಸರ್ ಆಗಬೇಕು ಆ ಥರ ಎಲ್ಲ ಇತ್ತಾ ಯಾವಾಗಲಾದರೂ? ಯಾವುದೂ ಇಲ್ಲ. ಓಕೆ, ಜಸ್ಟ್ ನಿಮಗೆ ಬಂದು ಡೈರೆಕ್ಟಾಗಿ ಅಪ್ರೋಚ್ ಮಾಡಿದ್ದು, ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅಂತ ಕೇಳಿದ್ದು, ನೀವು ಟಕ್ಕಂತ? ಬಿಕಾಸ್ ಆಫ್ ರೀಸೆಂಟ್ಲಿ ನಾನು ಫ್ಯಾಮಿಲಿಗೆ ಏನು ಬೇಕೋ ಅದು ನಾನು ಒಂದು ರೇಂಜಿಗೆ ಇದು ಮಾಡ್ಕೊಂಡಿದ್ದೆ. ಅದಾದಮೇಲೆ ಇನ್ನೇನು ನನ್ನ ಲೈಫಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ಸರಿ ಓಕೆ ಒಂದು ಪ್ರೊಡಕ್ಷನ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದು ಜರ್ನಿ ಸ್ಟಾರ್ಟ್ ಮಾಡಿದೆ. ಮೊದಲನೇ ಸಿನಿಮಾ ಹೆಜ್ಜೆ ಹಾಕಿದ್ದು. ಅಂದರೆ ಇವಾಗ ನನಗೆ ಕನ್ನಡ ಇಂಡಸ್ಟ್ರಿಯಿಂದ ನನ್ನನ್ನು ಇಲ್ಲಿ ಗಂಟ ಕರ್ಕೊಂಬಂದು ಬೆಳೆಸಿದ್ದಾರೆ. ನಾನು ಇಂಡಸ್ಟ್ರಿಗೋಸ್ಕರ ನಾನು ಏನೋ ಒಂದು ಮಾಡಬೇಕಲ್ಲ. ಸರಿ ಆಯಿತು, ಒಂದು ಸಿನಿಮಾ ಮಾಡೋಣ ಅಂದ್ಕೊಂಡು ಪ್ರಯತ್ನ ಪಟ್ಟಿದ್ದೆ ಅಷ್ಟೇ. ಆ್ಯಕ್ಚುಲಿ ನಾನು ನಿಮ್ದು ಯಾವುದೋ ಒಂದು ಇಂಟರ್ವ್ಯೂ ನೋಡಿದ್ದೆ, ನಿಮ್ಮ ಆಫೀಸೆಲ್ಲ ತೋರಿಸಿದ್ರಿ. ನಾನು ಯಾವತ್ತಾದರೂ ಒಂದಿನ ಅವ್ರ ಆಫೀಸ್ ಒಳಗಡೆ ಹೋಗೆಲ್ಲ ನೋಡಬೇಕಪ್ಪ ಅಂತ ಅಂದ್ಕೊಂಡು. ನೀವು ಆ್ಯಕ್ಚುಲಿ ಮುಂಚೆ ನಾನು ಎಂಟ್ರಿ ಆದಾಗ ನೀವು ಯಾರ ಜೊತೆನೋ ಮಾತಾಡ್ತಾ ಇದ್ರಿ. ನಾನು ನೋಡ್ತಾ ಇದ್ದೆ, ಒಂದೊಂದು ಫೋಟೋಗಳು ಒಂದೊಂದು ದೊಡ್ಡ ದೊಡ್ಡ ಕಥೆಗಳೇ ಹೇಳುತ್ತೆ ಅಂತ ಅನ್ಸುತ್ತೆ. ಬ್ಯೂಟಿಫುಲ್. ಇದ್ರ ಬಗ್ಗೆ ಹೇಳೋದಾದ್ರೆ ಈ ಒಂದು ವಾಲ್ ಬಗ್ಗೆ ಹೇಳಿ, ಈ ಫುಲ್ ಈ ಯಾವ ವಾಲ್ ಬಗ್ಗೆ ನಾನು ಕೇಳಲಿ? ಈ ವಾಲ, ಆ ವಾಲ, ಈ ವಾಲ, ಕಂಪ್ಲೀಟ್ ಎಲ್ಲ ವಾಲ್ಗಳಲ್ಲೂ ಫುಲ್ಫಿಲ್ ಅಂತ ಎಲ್ಲದರಲ್ಲೂ ಇದೆ. ಈ ವಾಲ್ ಬಗ್ಗೆ ಹೇಳೋದಾದ್ರೆ ಎಲ್ಲ ಇಲ್ಲೇ ಇದಾರಲ್ಲ ಸರ್. ಯಾರ ಬಗ್ಗೆ ಹೇಳಿ? ನಾನು ಯಾರ ಹತ್ರ ಯಾರನ್ನು ಎಲ್ಲೂ ಹುಡ್ಕೋದೇ ಇಲ್ಲ, ಎಲ್ಲರೂ ಇಲ್ಲೇ ಇದ್ದಾರೆ. ಓಕೆ, ನಾನು ಸೆಲೆಕ್ಟ್ ಮಾಡಲಾ? ಅಪ್ಪು ಸರ್ ಬಗ್ಗೆ ಹೇಳೋದಾದ್ರೆ? ಅಪ್ಪು ಸರ್ ಬಗ್ಗೆ ಏನಂತ ಹೇಳಿ? ಅಪ್ಪು ಸರ್ ಈಸ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಇರೋಂಥ ಒಬ್ಬ ವ್ಯಕ್ತಿ. ಬಟ್ ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಹೊಸ ಅನುಭವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಅವ್ರಿಗೆ ಕೊರಿಯೋಗ್ರಾಫ್ ಮಾಡದೇ ಇರೋಂಥ ಯಾವುದೇ ಥರದ ಆ್ಯಕ್ಷನ್ ಡೈರೆಕ್ಟರ್ಗಳಿಲ್ಲ. ಆಮೇಲೆ ಅವ್ರಿಗೆ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಪಡೆದೇ ಇರೋಂಥ ಆ್ಯಕ್ಷನ್ ಡೈರೆಕ್ಟರ್ಗಳಿಲ್ಲ. ಆಮೇಲೆ ಅವ್ರಿಗೆ ಅವ್ರು ಮಾಡಿದ್ರೆ ಪರವಾಗಿಲ್ಲ ಅಂದ್ಕೊಳ್ಳೋ ಒಬ್ಬ ಆ್ಯಕ್ಷನ್ ಡೈರೆಕ್ಟರ್ ಕೂಡ ಇಲ್ಲ. ಪ್ರತಿಯೊಬ್ಬರು ಇಷ್ಟಪಡೋಂಥ ವ್ಯಕ್ತಿ ಅವರು. ಬಟ್ ಅವ್ರ ಜೊತೆ ಕೆಲಸ ಮಾಡೋದು ಒಂದು ಪುಣ್ಯ. ಈಗ ಅದೇ ಇವತ್ತು ಬೆಳೆ ಕೂತ್ಕೊಂಡು ಹಂಗೆ ಲೆಕ್ಕ ಮಾಡ್ತಾ ಇದ್ದಾಗ ಇಲ್ಲಿವರೆಗೂ ಅವ್ರ ಜೊತೆ 14 ಫಿಲಿಮ್ಸ್ ಮಾಡಿದ್ದೀನಿ. ಮೈ ಗಾಡ್, ಸೋಲೋ ಆ್ಯಕ್ಷನ್ ಡೈರೆಕ್ಟರ್ ನಾನೇ. 14 ಫಿಲಿಮ್ ಜೊತೆಲೆ ಕೆಲಸ ಮಾಡಿದ್ದೀನಿ. ಬಟ್ ಅದೇ ಒಂದು ನನ್ನ ನೆನಪುಗಳು ಅವ್ರ ಹತ್ರ ಇರೋದು ಅಷ್ಟೇ. ಹೌದು ಸರ್, ನಂಗೆ ಆ್ಯಕ್ಚುಲಿ ಅವ್ರ ಜೊತೆ ನಿಮ್ಮ ನೆನಪು ಹೇಳಿದಾಗ ನನಗೊಂದು ನೆನಪಾಯಿತು. ಅವ್ರು ಆ್ಯಕ್ಚುಲಿ ಅವರ ಹೆಂಡತಿ ಬಂದುಬಿಟ್ಟು ನಮ್ಮೂರಿನವರು, ಚಿಕ್ಕಮಗಳೂರಿನವ್ರು ಆಯಿತಾ. ಒಂದ್ಸತಿ ಬಂದು ಅವ್ರು ಎಷ್ಟು ಹಂಬಲ್ ಅಂದರೆ ಎಷ್ಟು ಒಂಥರ ಪರ್ಸನ್ ಅಂತಂದರೆ, ನನಗೆ ಈ ಥರನ ಇವರು. ನಾನು ಅವಾಗ ಚಿಕ್ಕವಳಾಯ್ತಾ, ನನ್ನ ಕಸಿನ್ ಪಾಪನ ಎತ್ಕೊಂಡಿದ್ರು. ಜೊತೆಗೆ ಅವ್ರಿಗೊಂದು ತೀರ್ಥ ಕೊಟ್ಟರು, ಥ್ಯಾಂಕ್ ಯು, ಪ್ರಸಾದ ಕೊಟ್ಟರು, ಥ್ಯಾಂಕ್ ಯು ಹೇಳ್ತಾಯಿದ್ರು. ವೆರಿ ಕ್ಯೂಟ್ ಅಂತ ಅನ್ನಿಸ್ತು. ಓಕೆ, ನಿಮ್ಮ ಸಿನಿಮಾ ಕಡೆಗೆ ಬರೋಣ ಇವಾಗ. ಯಾಕೆ ಈ ಸಿನಿಮಾವನ್ನು ನಾನಾಗಿರಬಹುದು, ನನ್ನ ಫ್ಯಾಮಿಲಿಯವರಾಗಿರಬಹುದು, ಬೇರೆಯವರಾಗಿರಬಹುದು ಥಿಯೇಟರ್ಗೆ ಬಂದು ನೋಡಬೇಕು? ಯಾಕೆ ನೋಡಬೇಕು ಅಂದರೆ ನಿಮ್ಗೊಂದು ರಿಲ್ಯಾಕ್ಸೇಷನ್, ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ ಈ ಸಿನಿಮಾ ನೋಡಿ. ಏನು ಓರಿಯೆಂಟೆಡ್ ಸರ್ ಸಿನಿಮಾ ಬಂದು? ನಿಮಗೆ ಒಂದು ಗೇಮ್ ಕೊಡುವಂಥದ್ದು ಒಂದು ಓರಿಯೆಂಟೆಡ್. ನಿಮ್ಗೆ ಚೆಸ್ ಅಂದರೆ ಇಷ್ಟ? ಚೆಸ್ ಅಂದರೆ ಇಷ್ಟ. ಆ ಥರ ಚಾಲೆಂಜಿಂಗ್ ಆಗಿ ನೋಡುವಂಥ ಒಂದು ಸಿನಿಮಾ. ಅಂದರೆ ಕಾರ್ನರಿಗೆ ಬರ್ತೀವಿ. ಎಸ್, 100%. ಎದೆ ಬಡ್ತಾ ಎಲ್ಲ ಜೋರಾಗುತ್ತದೆ ಏನಾದರೂ ಇದೆಯಾ? ಅಲ್ಲ, ಮೈಂಡ್ ಗೇಮ್. ನೀವು ಪ್ರಾಪರಾಗಿ ಕುತ್ಕೊಂಡು ನೋಡಿ ಗೆಸ್ ಮಾಡಬೇಕು, ಏನಾಗ್ಬೋದು ಮುಂದಕ್ಕೆ, ಏನಾಗುತ್ತೆ ಇದೇ ಥರನೇ ಫುಲ್ ಕಂಪ್ಲೀಟ್ಲಿ ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ನಾವು ಫುಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಫುಲ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಸಣ್ಣ ಮಕ್ಕಳು, ನನ್ನಂತ ಮಕ್ಕಳು, ಎಲ್ಲಾ ವರ್ಗದವರು ನೋಡುವಂತ ಸಿನಿಮಾ. ನನ್ನಂತ ಮಕ್ಕಳು ಕೂಡ ಭಯ 100% ಇಲ್ಲ. ನಿಮ್ಮಂತ ಮಕ್ಕಳು, ನಿಮ್ಮಂತ ಆಂಟಿ ಅದ್ರೆಲ್ಲ ಹೇಳಂಗಿಲ್ಲ ಸರ್. ಆಂಟೀಸಿಗೆಲ್ಲ ಬೇಜಾರಾಗುತ್ತೆ. ಆಂಟಿ ಲವರ್ಸ್ ಕೂಡ ಇರ್ತಾರೆ, ಅವರಿಗೆಲ್ಲ ಬೇಜಾರಾಗುತ್ತೆ. ಎಲ್ಲರೂ ನೋಡ್ಬೋದು. ಆಂಟಿ ಅಂದ್ರೆ ತಪ್ಪಾಗಿ ತಿಳ್ಕೊಂತೀರಿ, ಅದೊಂಥರ ಬೇಜಾರಾಗುತ್ತೆ ಸರ್. ಆಂಟಿ ಅಂದ್ರೆ ಅದು ಎಂತ ಯಂಗ್ಸ್ಟರ್ಸಿಗೆಲ್ಲ ನಾವು ಅಂಕಲ್ ಅಂತ ಕರೆದ್ರೆ ಬೇಜಾರಾಗಲ್ವಾ? ಹುಡುಗರು ನೀವ್ ಅಕ್ಸೆಪ್ಟ್ ಮಾಡ್ತೀರಾ, ಹುಡುಗಿರಾಗ ನಾವ್ ಅಕ್ಸೆಪ್ಟ್ ಮಾಡಲ್ಲ. ಆಂಟಿ ಅಂತ ಹೇಳಂಗೆ ಇಲ್ಲ. ಸರಿ, ನಿಮ್ಮಂತ ಹುಡುಗಿರು ಯೂತ್ ನೋಡ್ಬೋದು. ಓಕೆ, ಎಲ್ಲರೂ ನೋಡುವಂತ, ನನ್ನಂತ ಮಗು ಕೂಡ ನೋಡಬಹುದು ಅಂತಂದ್ಮೇಲೆ ಬೇರೆ ಯಾರು ಬೇಕಾದ್ರೂ ಬಂದು ನೋಡಬಹುದು.
ಫೆಬ್ರವರಿ 6ನೇ ತಾರೀಕು. ಸರ್ ಆಕ್ಚುಲಿ ನನ್ನ ತಂಗಿ ಬರ್ಡೇ ಅವತ್ತು. ಓಕೆ, ಓ ಮೈ ಗಾಡ್, ನನಗೆ ಹಂಗಾರೆ ಡಬಲ್ ಟಿಕೆಟ್. ಬರ್ಡೇ ಪಾರ್ಟಿ ಎಷ್ಟು ಜನ ನಿಮ್ ಕಡೆಯಿಂದ ಬರ್ತಾರೋ ಅವ್ರದೆಲ್ಲ ಹೌದು, ಫ್ರೀ ಟಿಕೆಟ್ ಸರ್ ಕಡೆಯಿಂದ. ಖಂಡಿತ. ಓ ಮೈ ಗಾಡ್, ಎಲ್ಲ ಸಿನಿಮಾಗಳಿಗೆ ಹೋಗಿ ಸರ್ ಫ್ರೀ ಟಿಕೆಟ್ ಕೊಡಿ ಸರ್, ನಮ್ ಟೀಮ್ ಬರ್ತೀವಿ ಅಂದ್ರೆ ನೋ ಪ್ರಾಬ್ಲಮ್. ದುಡ್ಡು ಕೊಟ್ಟು ಸಿನಿಮಾ ನೋಡಿ ಅಂತಂತಾರೆ. ನಾನು ಹೇಳೋದೇನು ಗೊತ್ತಾ, ಸಿನಿಮಾ ನೋಡಿ ಇಷ್ಟ ಆದ್ರೆ ಅದನ್ನ ಪ್ರೋತ್ಸಾಹಿಸಿ ಬೆಳೆಸಿ, ಇಲ್ಲ ಅಂತ ಇಲ್ಲ ಅಷ್ಟೇ. ಓಕೆ, ನನಗೆ ಒಂದು ಪ್ರಶ್ನೆ ಕೇಳಿದ್ರು, ನಿಮ್ಮ ಹತ್ರ ಬರ್ತಿದ್ದು. ದರ್ಶನ್ ಸರ್ ಅಂದ್ರೆ ನಿಮ್ಗೆ ಇಷ್ಟ ಅಂತ ಕೇಳ್ಪಟ್ಟೆ, ಹೌದಾ? ಯಾಕೆ? ಬಿಕಾಸ್ ಆಫ್ ನನಗೆ ತುಂಬ ಅಂದರೆ ನಾನೊಬ್ಬ ಫೈಟ್ ಮಾಸ್ಟರ್ ಆಗಿ ಎಲ್ಲೂ ಕೆಲಸ ಇಲ್ದಿರೋಂಥ ಟೈಮಲ್ಲಿ ಕರೆದು ಕೆಲಸ ಕೊಟ್ಟಿದ್ದಾರೆ, ಅದಕ್ಕೆ ಅವರಂದ್ರೆ ನನಗೆ ಇಷ್ಟ. ಏನೇನು ನನಗೆ ಹೇಳೋಕ್ಕೆ ಏನೋ ಪ್ರಶ್ನೆಗಳು ಉಳಿದಿಲ್ಲ. ಓಕೆ, ನಿಮ್ಮ ಸಿನಿಮಾದ ಬಗ್ಗೆ ಓವರ್ ಆಲ್ ಆಗಿ ಹೇಳೋದಾದರೆ, ಓಕೆ, ಹೆಂಗೆ ಒಬ್ಬೊಬ್ರನ್ನೂ ಸೆಲೆಕ್ಟ್ ಮಾಡ್ಕೊಂಡ್ರಿ? ನಿಮಗೆ ಅಂದರೆ ನಿಮಗೆ ಸ್ಟೋರಿ ಹೇಳಿದಾಗ ನಿಮಗೆ ಬಂದು ಸ್ಟೋರಿ ಅಪ್ರೋಚ್ ಮಾಡಿರ್ತಾರೆ, ನಿಮಗೆ ಸ್ಟೋರಿ ಬಂದು ಹೇಳಿದಾಗ ಓಕೆ, ನಿಮ್ಮ ತಲೆಯಲ್ಲಿ ಬಂತಾ ಇಂತಿಂಥವ್ರು ಇದ್ರೆ ಚೆನ್ನಾಗಿರುತ್ತೆ, ಇಂತಿಂಥವ್ರು ಈ ಕ್ಯಾರೆಕ್ಟರ್ನ ಜೀವ ತುಂಬ್ತಾರೆ, ಈ ಥರ ಯಾವತ್ತಾದ್ರೂ ನಿಮಗೆ ಅನ್ಸದ್ಯಾ? ಅಥವಾ ಯಾವ್ದಾದ್ರು ಕ್ಯಾರೆಕ್ಟರ್ ಚೇಂಜ್ ಆಗಿದ್ದುಂಟಾ? ಆ ಥರ ಇವತ್ತಿನ ಒಂದು ಇದಕ್ಕೆ ಯಾರ್ಯಾರು ಬೇಕು ಅಂತ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಒಂದು ಅರ್ಚನಾ ಕೊಟ್ಟಿಗೆ ಇರ್ಬೋದು, ತಿರ್ಗಾದಾದ್ಮೇಲೆ ನಮ್ಮ ಹೀರೋಯಿನ್ ಇರ್ಬೋದು, ತಿರ್ಗಾದಾದ್ಮೇಲೆ ನಮ್ಮ ಗೌರವ್ ಇರ್ಬೋದು, ಸಿದ್ದಪ್ಪ ಅವ್ರು ಇರ್ಬೋದು. ಗೌರವ್ ನೋಡಿದ್ರೆ ಸರ್ ಅದಕ್ಕೆ ಹೇಳ್ತಾರೆ ನಿಮಗೆ ಗೌರವ್, ಸಿದ್ಧವ್ ಇರ್ಬೋದು, ತಿರ್ಗಿ ಆ ಥರ ತುಂಬಾ. ಆಮೇಲೆ ನಮ್ಮ ಜಹಾಂಗೀರ್ ಅವ್ರು ಇದಾರೆ, ತಿರ್ಗಿ ಅದಾದ್ಮೇಲೆ ನಮ್ಮ SP ಸರ್ ಇದಾರೆ. ಸರ್ ಬೊಂಬೆ ಮರ್ತಿದ್ದೀರಾ ಪಾಪ. ಅದೇ ಹೇಳ್ಕೊಂಡ್ ಬರ್ತಾ ಇದ್ದೀನಿ. SP ಸರ್ ಇದಾರೆ, ಮತ್ತೆ ನಮ್ಮ ಹುಡುಗಿ ಗೊಂಬೆ ಇದೆ ಅಲ್ಲಿ. ತಿರ್ಗಿ ಅದಾದ್ಮೇಲೆ ಇನ್ನೊಬ್ಬ ಅನಿರುದ್ಧ ಅಂತ ಹುಡುಗ ಮಾಡಿದ್ದಾನೆ. ಈ ಥರ ತುಂಬ ಜನ ತಾರ ಬಳಗನ ಎಲ್ಲ ಹೊಸಬ್ರೆ, ನಾಟ್ ಫಾರ್ ಆಲ್ರೆಡಿ ಅಂದರೆ ಒಂದು ರೇಂಜಿಗೆ ರೆಕಗ್ನೈಸ್ ಆಗಿರೋಂಥ ಎಲ್ಲ ಒಂದು ಆರ್ಟಿಸ್ಟ್ಗಳು ಇದರಲ್ಲಿದ್ದಾರೆ. ಆಮೇಲೆ ಸರ್ ಗೊಂಬೆ ಇದಾರೆ ಅಂದ್ರಲ್ಲ, ಅದು ನಾನಲ್ಲ, ಗೊಂಬೆ ಅಂತ ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಆಮೇಲೆ ಒರಿಜಿನಲ್ ಗೊಂಬೆ ಹೇಳಿದ್ದು, ಡೂಪ್ಲಿಕೇಟ್ ಗೊಂಬೆ ಹೇಳಿಲ್ಲ.